ದಾಂಡೇಲಿ ನಗರಸಭೆಯಲ್ಲಿ ಸುದೀರ್ಘ 38 ವರ್ಷಗಳ ಅನುಪಮ ಸೇವೆಯೊಂದಿಗೆ ನಿವೃತ್ತರಾದ ಜವಾನ ಪುರುಷೋತ್ತಮ್ ರಾಥೋಡ್ ಅವರಿಗೆ ಅದ್ದೂರಿ ಬೀಳ್ಕೊಡುಗೆ. ದಾಂಡೇಲಿ ನಗರಸಭೆಯಲ್ಲಿ ಸುದೀರ್ಘ 38 ವರ್ಷಗಳಿಂದ ಅತ್ಯಂತ ಪ್ರಾಮಾಣಿಕವಾಗಿ ಹಾಗೂ ಅನುಪಮ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾದ ಜವಾನ ಪುರುಷೋತ್ತಮ್ ರಾಥೋಡ್ ಅವರಿಗೆ ನಗರಾಡಳಿತ ಹಾಗೂ ಪೌರಸೇವಾ ನೌಕರರ ಸಂಘದ ಆಶ್ರಯದಡಿ ಅದ್ದೂರಿಯಾಗಿ ಬೀಳ್ಕೊಡುಗೆ ಸಮಾರಂಭವನ್ನು ನಗರಸಭೆಯಲ್ಲಿ ಹಮ್ಮಿಕೊಳ್ಳಲಾಯಿತು. ಪುರುಷೋತ್ತಮ್ ರಾಥೋಡ್ ದಂಪತಿಗೆ ಗೌರವ ಸನ್ಮಾನವನ್ನು ನೆರವೇರಿಸಿ ಮಾತನಾಡಿದ ನಗರಸಭೆಯ ಪೌರಾಯುಕ್ತರಾದ ವಿವೇಕ್ ಬನ್ನೆ ಅವರು, ಪುರುಷೋತ್ತಮ್ ರಾಥೋಡ್ ಅವರು ಒಬ್ಬ ಸಜ್ಜನ ಹಾಗೂ ಪ್ರಾಮಾಣಿಕ ವ್ಯಕ್ತಿಯಾಗಿದ್ದಾರೆ. ತನ್ನ ಸುದೀರ್ಘ ಸೇವಾವಧಿಯಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಸೇವೆಯನ್ನು ಸಲ್ಲಿಸಿದ ಹಿರಿಮೆ ಪುರುಷೋತ್ತಮ್ ರಾಥೋಡ್ ಅವರಿಗೆ ಸಲ್ಲಬೇಕು. ಹಿರಿಯ ಅಧಿಕಾರಿಗಳನ್ನು ಗೌರವಿಸುವ ಮತ್ತು ನಗರಸಭೆಗೆ ಬರುವ ಸಾರ್ವಜನಿಕರನ್ನು ಅತ್ಯಂತ ಆತ್ಮೀಯತೆಯಿಂದ ಕಾಣುವ ಅವರ ವ್ಯಕ್ತಿತ್ವ ಅನುಕರಣೀಯ ಮತ್ತು ಅಭಿನಂದನೀಯ. ಸಮಯಕ್ಕೆ ಎಂದೂ ಅಂಟಿಕೊಳ್ಳದೆ ತನಗೆ ವಹಿಸಿದ ಜವಾಬ್ದಾರಿಯನ್ನು ನಿಷ್ಠೆಯಿಂದ ನಿಭಾಯಿಸುವ ಮೂಲಕ ಎಲ್ಲರ ಪ್ರೀತಿ ಆತ್ಮೀಯತೆಗೆ ಪಾತ್ರರಾದ ಪುರುಷೋತ್ತಮ್ ರಾಥೋಡ್ ಅವರ ಕರ್ತವ್ಯ ಬದ್ಧತೆ ಮಾದರಿಯಾಗಿದೆ. ಅವರ ನಿವೃತ್ತ ಜೀವನವು ಸದಾ ಸುಖಕರವಾಗಿರಲೆಂದು ಶುಭವನ್ನು ಹಾರೈಸಿದರು. ಪೌರಸೇವಾ ನೌಕರರ ಸಂಘದ ಅಧ್ಯಕ್ಷರಾದ ಮೈಕಲ್ ಫೆರ್ನಾಂಡಿಸ್, ನಗರಸಭೆಯ ವ್ಯವಸ್ಥಾಪಕರಾದ ಪರಶುರಾಮ್ ಶಿಂದೆ, ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ನಾಗೇಂದ್ರ ದೊಡ್ಮನಿ, ಸಮುದಾಯ ಸಂಘಟನಾಧಿಕಾರಿ ಶಿವಪ್ಪ, ಕಂದಾಯ ನಿರೀಕ್ಷಕರಾದ ಬಾಳು ಗವಾಸ್, ನಗರಸಭೆಯ ನಾಗರಾಜ್ ತೇರದಾಳ್, ಸಂಗಪ್ಪ ಮೊದಲಾದವರು ಪುರುಷೋತ್ತಮ್ ರಾಥೋಡ್ ಅವರ ಕರ್ತವ್ಯ ನಿಷ್ಠೆಯನ್ನು ಕೊಂಡಾಡಿದರು. ಗೌರವ ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದ ಪುರುಷೋತ್ತಮ್ ರಾಥೋಡ್ ಅವರು, ನನ್ನ ವೃತ್ತಿ ಬದುಕಿಗೆ ಸದಾ ಆಶೀರ್ವಾದವನ್ನು ಮಾಡಿ ಹರಸಿದ ತಂದೆ ತಾಯಿಯನ್ನು ಸ್ಮರಿಸಿ, ಸುದೀರ್ಘ ವರ್ಷಗಳ ಸೇವೆಗೆ ಮೇಲಾಧಿಕಾರಿಗಳು ನೀಡಿದ ಮಾರ್ಗದರ್ಶನ, ಸಹಕಾರ, ಪ್ರೋತ್ಸಾಹ ಹಾಗೂ ಪ್ರೀತಿ ಸದಾ ಸ್ಮರಣೀಯವಾಗಿರುತ್ತದೆ. ದಾಂಡೇಲಿಯ ಈ ನಗರಸಭೆ ನನಗೆ ಬದುಕು ಕೊಟ್ಟ ಪುಣ್ಯ ಸ್ಥಳ. ಎಲ್ಲರೂ ನನ್ನನ್ನು ಜವಾನನಾಗಿ ನೋಡದೆ ಒಬ್ಬ ಆತ್ಮೀಯ ಸಹೋದರನಾಗಿ ಅತ್ಯಂತ ಪ್ರೀತಿ ಆತ್ಮೀಯತೆಯಿಂದ ನೋಡಿರುವುದನ್ನು ಜೀವನದಲ್ಲಿ ಎಂದೂ ಮರೆಯಲಾರೆ. ನನ್ನ ಸೇವಾವಧಿಯಲ್ಲಿ ಏನಾದರೂ ಲೋಪಗಳಾಗಿದ್ದಲ್ಲಿ, ನನ್ನಿಂದ ಯಾರಿಗಾದರೂ ಬೇಸರವಾಗಿದ್ದಲ್ಲಿ ನನ್ನನ್ನು ಕ್ಷಮಿಸುವಿರೆಂದು ನಂಬಿದ್ದೇನೆ. ಇಷ್ಟು ವರ್ಷಗಳ ಸೇವೆಗೆ ಸದಾ ಪ್ರೋತ್ಸಾಹವನ್ನು ನೀಡಿದ ಪತ್ನಿ ಹಾಗೂ ಮಕ್ಕಳು ಮತ್ತು ಕುಟುಂಬಸ್ಥರ ಸಹಕಾರ, ಮೇಲಾಧಿಕಾರಿಗಳ ಮತ್ತು ಸಹೋದ್ಯೋಗಿಗಳ ಪ್ರೀತಿಯ ಪ್ರೋತ್ಸಾಹ ಮತ್ತು ಸಹಕಾರಕ್ಕೆ ಸದಾ ಋಣಿಯಾಗಿದ್ದೇನೆ ಎಂದು ಹೇಳಿ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ನಗರಸಭೆಯ ಅಧಿಕಾರಿಗಳು, ಸಿಬ್ಬಂದಿಗಳು, ಪುರುಷೋತ್ತಮ್ ರಾಥೋಡ್ ಅವರ ಕುಟುಂಬಸ್ಥರು ಮತ್ತು ಬಂಧು ಮಿತ್ರರು ಉಪಸ್ಥಿತರಿದ್ದರು. ದಿವಸ ಅವರು ಸುದೀರ್ಘ ತಮ್ಮ ವಯಸ್ಸಿನ 60ನೇ ವರ್ಷದವರೆಗೂ ನಗರಸಭೆ ದಾಂಡೇಲಿಯಲ್ಲಿ ಒಂದು ಉತ್ಕೃಷ್ಟವಾದಂಥ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯಿಂದ ಆ ಸ್ಥಾನಕ್ಕೆ ಒಂದು ಪುರುಷಾರ್ಪಣೆ ಇರ್ತಕ್ಕಂಥ ಒಂದು ಸಂದರ್ಭ, ಅವರಿಗೆ ಒಂದು ಬೀಳ್ಕೊಡುಗೆ ಕೊಡ್ತಕ್ಕಂಥ ಒಂದು ವಿಚಾರದಲ್ಲಿ ನಮ್ಮ ಪೌರ ನೌಕರ ಸಂಘದವರು ಒಂದು ಕಾರ್ಯಕ್ರಮನ ಆರ್ಗನೈಸ್ ಮಾಡಿದ್ದಾರೆ. ಯಾವುದೇ ವ್ಯಕ್ತಿ ರಿಟೈರ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅದು ನಾವು ಎರಡು ಆ್ಯಂಗಲ್ನಲ್ಲಿ ನಾವು ನೋಡಬೇಕಾಗ್ತದೆ. ಒಂದು, ಅವರು ರಿಟೈರ್ ಆಗಿ ಹೋಗ್ತಾ ಇರೋದು ನಮ್ಮ ನಗರಸಭೆಗೆ ದೊಡ್ಡ ಒಂದು ನಷ್ಟ. ಇನ್ನೊಂದು ಕಡೆ ಯೋಚನೆ ಮಾಡಿದರೆ ಅವರು 60 ವರ್ಷಗಳ ಕಾಲ ತನ್ನ ವಯಸ್ಸಿನ ಅಮೂಲ್ಯವಾದಂಥ ಒಂದು ಸಮಯವನ್ನು ಈ ನಗರಸಭೆಗೆ ತಮ್ಮ ಸರ್ವಸ್ವವನ್ನು ಅರ್ಪಣೆ ಮಾಡಿ ಕೆಲಸ ಮಾಡಿರ್ತಾರೆ. ಅವ್ರಿಗೂ ಆದಂಥ ತಮ್ಮದೇ ಆದಂಥ ಜೀವನ ಇರ್ತದೆ. ಆ ಜೀವನದಲ್ಲೂ ಕೂಡ ಅವರು ಸ್ವಲ್ಪ ಮಟ್ಟಿಗೆ ಅದನ್ನು ಒಂದು ಎಂಜಾಯ್ಮೆಂಟ್ ಮಾಡಬೇಕು ಅಂತಕ್ಕಂಥದ್ದು ಇರೋದ್ರಿಂದ 60ನೇ ವರ್ಷಕ್ಕೆ ಸರ್ಕಾರ ತಮ್ಮ ಸೇವೆಯನ್ನು ನಿವೃತ್ತಿಗೊಳಿಸಬೇಕಂತಕ್ಕಂಥ ನಿಯಮ. ಆ ನಿಯಮದ ಅನುಗುಣವಾಗಿ ಇವತ್ತು ಪುರುಷೋತ್ತಮ್ ರಾಥೋಡ್ ಅವರು ನಗರಸಭೆಯಿಂದ ನಿವೃತ್ತಿ ಆಗ್ತಾ ಇದ್ದಾರೆ. ಎಲ್ಲರೂ ಕರೆದಂಗೆ ಅವರಿಂದ 60 ವರ್ಷ ಆಗಿದೆ ಅಂತಕ್ಕಂಥದ್ದು ಈ ಅವ್ರ ಮುಖದ ಮೇಲೆ ಅಥವಾ ಅವರ ಒಂದು ದೇಹದ ಲಕ್ಷಣಗಳ ಮೇಲೆ ಯಾವುದೇ ರೀತಿ ಕಾಣುವುದಿಲ್ಲ. ಆದರೆ ವಯಸ್ಸಂತೂ ಆಗಿದೆ. ಈ 37 ವರ್ಷಗಳ ಕಾಲ ದಾಂಡೇಲಿ ನಗರಸಭೆಯಲ್ಲಿ ನಿಂತ್ಕೊಂಡು ಅವರು ಸೇವೆ ಸಲ್ಲಿಸಿರ್ತಕ್ಕಂಥದ್ದು ಬಹಳ ಗಂಭೀರವಾಗಿ ನಾವು ಅದನ್ನು ಪರಿಗಣಿಸಬೇಕಾಗಿರ್ತಕ್ಕಂಥ ವಿಚಾರ. ಯಾವುದೇ ವ್ಯಕ್ತಿಗೆ ಒಂದು ಮುನ್ಸಿಪಾಲಿಟಿ ಅಂತ ಡಿಪಾರ್ಟ್ಮೆಂಟ್ನಲ್ಲಿ ಒಂದು 5 ವರ್ಷ 10 ವರ್ಷ ಆದರೆ ಸಾಕು, ಅವರು ಅವ್ರ ಬಗ್ಗೆ ಕೆಟ್ಟ ಅಭಿಪ್ರಾಯಗಳು, ಅವ್ರ ಬಗ್ಗೆ ಸಾಕಷ್ಟು ಲೋಪದೋಷಗಳ ಬಗ್ಗೆ, ಅವರ ಒಂದು ವ್ಯಕ್ತಿತ್ವದ ಗುಣಲಕ್ಷಣಗಳ ಬಗ್ಗೆ ಸಾಕಷ್ಟು ಡಿಸ್ಕಷನ್ಸ್ ಆಗಿ
ಸಾಕಪ್ಪ ಇನ್ನೇನು ಈ ಮುನ್ಸಿಪಾಲ್ಟಿಯಿಂದ ಟ್ರಾನ್ಸ್ಫರ್ ತೊಗೊಳ್ಳೋಣ ಅಂತ ಒಬ್ಬರು ಕೆಲವೊಬ್ರು ಹೋಗ್ತಾರೆ, ಇನ್ನು ಕೆಲವೊಬ್ರು ನಾವು ಟ್ರಾನ್ಸ್ಫರ್ ಮಾಡಿಸ್ಬಿಡ್ತಾರೆ. ಆದರೆ 37 ವರ್ಷಗಳ ಕಾಲ ಇದೇ ಮುನ್ಸಿಪಾಲ್ಟಿಯಲ್ಲಿ ಅವರು ಸೇವೆ ಸಲ್ಲಿಸಿದ್ದಾರೆ ಅಂತ ಹೇಳಿದರೆ ಅವರು ಯಾವ ರೀತಿ ಈ ಜನರೊಂದಿಗೆ ನಿಕಟವಾಗಿರ್ತಕ್ಕಂಥ ಸಂಪರ್ಕವನ್ನು ಇಟ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಅದರಲ್ಲೇ ಗೊತ್ತಾಗಿದೆ. ವಿಶೇಷವಾಗಿ ಇವರು ನೀವೆಲ್ಲರೂ ಹೇಳಿದಂಗೆ ಸಂಗಪ್ಪ ಅವರು ಹೇಳಿದಂಗೆ ಇವತ್ತಿನ ತನಕ ಒಬ್ಬರು ಅವ್ರಿಗೆ ಶತ್ರುನೇ ಆಗಿಲ್ಲ. ನಾನು ಕಲ್ತ್ಕೊಂಡಂಗೆ ಒಂದು ವರ್ಷದಿಂದ ಅವ್ರು ನೋಡ್ತಾ ಇದ್ದೇನೆ ಅಶೋಕಪ್ಪ ಅವ್ರನ್ನ. ಅವ್ರ ಬಗ್ಗೆ ಕೆಟ್ಟ ಅಭಿಪ್ರಾಯ ವ್ಯಕ್ತಪಡಿಸ್ತಕ್ಕಂಥ ಮತ್ತೊಬ್ಬ ವ್ಯಕ್ತಿ ನಮ್ಮ ನಗರಸಭೆಯಲ್ಲಿ ಆಗಲಿ ಅಥವಾ ನಗರಸಭೆ ಸುತ್ತಮುತ್ತ ಎಲ್ಲೂ ಆಗಲಿ ಇಲ್ಲ ಅಂತಕ್ಕಂಥದ್ದು ಅವರ ವ್ಯಕ್ತಿತ್ವಕ್ಕೆ ಒಂದು ವ್ಯಕ್ತಿತ್ವದ ಘನತೆಯನ್ನು ಅದು ಎದ್ದು ತೋರಿಸ್ತದೆ ಅಂತಕ್ಕಂಥ ವಿಚಾರ. ಕೆಲವು ವರ್ಷಗಳ ನಂತರ ನಾವು ಮುನ್ಸಿಪಾಲ್ಟಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ನಮ್ಮ ಮೊಬೈಲ್ ನಂಬರ್ಗಳನ್ನು ಕೂಡ ಚೇಂಜ್ ಮಾಡಿಬಿಡ್ತೀವಿ. ಯಾಕಂತ ಹೇಳಿದ್ರೆ ಯಾರ್ಯಾರ್ದು ಕಿರಿಕಿರಿ ಫೋನ್ಗಳು ಬರ್ತಿರ್ತಾವಲ್ಲ, ಅದಕ್ಕೆ ಮೊಬೈಲ್ ನಂಬರ್ಸ್ಗಳನ್ನು ಸಹಿತ ನಾವು ಚೇಂಜ್ ಮಾಡ್ತೀವಿ. ಆದರೆ 37 ವರ್ಷಗಳ ಕಾಲ ಅದೇ ಜನರೊಂದಿಗೆ ಅದೇ ಕಚೇರಿಯಲ್ಲಿ ಅವರು ನಮ್ಮಂಥ ಬಹಳಷ್ಟು ಕಮಿಷನರ್ಗಳನ್ನ ನೋಡ್ಕೊಂಡು ಬೆಳೆದಿರ್ತಕ್ಕಂಥವ್ರು. ಅವರ ವ್ಯಕ್ತಿತ್ವದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಯಾವಾಗಲೂ ಹಸನ್ಮುಖಿ ಆಗಿರ್ತಕ್ಕಂಥ ವ್ಯಕ್ತಿ. ಯಾವುದೇ ಸಂದರ್ಭದಲ್ಲಿ ಎಂಥ ಒಂದು ಕ್ಲಿಷ್ಟಕರವಾದಂಥ ಸಂದಿಗ್ಧ ಪರಿಸ್ಥಿತಿ ಇದ್ರೂ ಕೂಡ ಹಸನ್ಮುಖಿಯಾಗಿರ್ತಕ್ಕಂಥ ವ್ಯಕ್ತಿ. ಅದು ಅವ್ರ ನಗು ಏನಿದೆ ಮುಂದಿನ ಮನುಷ್ಯಾಗ ಅವ್ರ ಒಂದು ವ್ಯಕ್ತಿತ್ವಕ್ಕೆ ಒಂದು ಅಲಂಕಾರ ಇದ್ದಂಗೆ. ಆ ಪುರುಷೋತ್ತಮ ಅಂತಕ್ಕಂಥ ವ್ಯಕ್ತಿಗೆ ನಗು ಅಂತಕ್ಕಂಥದ್ದು ಏನಿದೆ ಅವ್ರಿಗೆ ಒಂಥರ ಅಲಂಕಾರದ ರೀತಿ ಕಾಣಿಸ್ತಾ ಇತ್ತು. ಸೊ ಅದೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಅವರ ಒಂದು ಇದರಲ್ಲಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಅವರ ವಿನಯತೆ ಏನಿತ್ತಲ್ಲ, ಯಾರ ಜೊತೆಗೂ ಕೂಡ ಕೆಟ್ಟದಲ್ಲಿ ಮಾತಾಡಿದ್ರು, ಜೋರಾಗಿ ಮಾತಾಡಿದ್ರು, ನಗಲಾರ್ದೆ ಸಿಟ್ಟಿನಿಂದ ಮಾತಾಡಿದ್ರು ಅಂತ ಎಕ್ಸಾಂಪಲ್ ನಾನು ಇಲ್ಲ. ಬಹುಶಃ ಹೆಚ್ಚಿನ ಸಮಯ ಕಳೆದ 1 ವರ್ಷದಲ್ಲಿ ನನ್ನ ಜೊತೆಗೆ ಅತಿ ಹೆಚ್ಚು ಸಮಯ ಕಳೆದಿರ್ತಕ್ಕಂಥದ್ದು ಈ ದಾಂಡೇಲಿ ನಗರಸಭೆ ಪುರುಷೋತ್ತಮ. ಅದರಲ್ಲಿ ನನಗೆ ಬಹಳ ಅತಿ ಹೆಚ್ಚು ಲೈಕ್ ಆಗಿರ್ತಕ್ಕಂಥ ವಿಚಾರ ಅಂತಂದ್ರೆ ಅವರ ವ್ಯಕ್ತಿತ್ವ ಅನ್ನೋ ಒಂದು ವಿಚಾರಕ್ಕೆ ಬಹಳಷ್ಟು ಹೆಚ್ಚಿನ ಮಹತ್ವ ಇದೆ. ಬಟ್ ಅದು ಕೆಲವೊಬ್ಬರಿಗೆ ಅರ್ಥ ಆಗ್ತದೆ, ಕೆಲವೊಬ್ಬರಿಗೆ ಅರ್ಥ ಆಗೋದಿಲ್ಲ. ವ್ಯಕ್ತಿತ್ವವನ್ನು ನಾವು ಯಾವತ್ತೂ ಕೂಡ ಸುಧಾರಣೆ ಮಾಡ್ಕೊಳ್ತಾ ಹೋಗ್ಬೇಕು. ಅವರ ಒಂದು ಸದಾ ಕ್ರಿಯಾಶೀಲ ಆಗಿರ್ತಕ್ಕಂಥ ಚಟುವಟಿಕೆಯನ್ನು ಇರ್ತಕ್ಕಂಥ ಒಂದು ವ್ಯಕ್ತಿತ್ವ ಮತ್ತು ಅವರಲ್ಲಿರ್ತಕ್ಕಂಥ ಒಂದು ವಿನಯತೆ, ಅವರ ಒಂದು ವ್ಯಕ್ತಿತ್ವದಲ್ಲಿರ್ತಕ್ಕಂಥ ವಿನಯತೆ, ವಿನಮ್ರತೆ ಮತ್ತು ನಗುಮುಖ, ಇವೆಲ್ಲ ಏನಿದೆಯಲ್ಲ ಈ ವ್ಯಕ್ತಿತ್ವದ ಲಕ್ಷಣಗಳನ್ನ ನಾವೆಲ್ಲರೂ ಕೂಡ ಅನುಕರಣೆ ಮಾಡಬೇಕು. ಅವರ ಒಂದು ವ್ಯಕ್ತಿತ್ವದ ಗುಣಲಕ್ಷಣಗಳು ನಮ್ಮೆಲ್ಲರಿಗೂ ಕೂಡ ಅನುಕರಣೀಯವಾಗಿರ್ತಕ್ಕಂಥದ್ದು ಅಂತಕ್ಕಂಥ ಮಾತನ್ನ ಹೇಳ್ತೀನಿ. ಅವರಲ್ಲಿರ್ತಕ್ಕಂಥ ಕೆಲವೊಂದು ಗುಣಲಕ್ಷಣಗಳು ನಮ್ಮಲ್ಲಿ ಕಡಿಮೆ ಇರ್ತದೆ. ಯಾರಲ್ಲಿ ಯಾವ ಗುಣಲಕ್ಷಣ ಒಂದು ಒಳ್ಳೆಯ ಲಕ್ಷಣ ಇರ್ತದೆ, ನಿಮ್ಮಲ್ಲಿ ಕೂಡ ಒಂದು ಒಳ್ಳೆಯ ಲಕ್ಷಣ ಇರ್ತದೆ. ಪುರುಷೋತ್ತಮದಲ್ಲಿ ಬಹಳಷ್ಟು ಒಳ್ಳೆಯ ಲಕ್ಷಣಗಳಿದಾವೆ. ಅವು ಎಲ್ಲ ಲಕ್ಷಣಗಳನ್ನು ನಾವೆಲ್ಲರೂ ಕೂಡ ಅಡಾಪ್ಟ್ ಮಾಡ್ಕೊಳ್ಳೋಣ. ಮುಂದಿನ ದಿನಮಾನಗಳಲ್ಲಿ ನಗರಸಭೆಯ ಸಿಬ್ಬಂದಿಗಳು ಅಂತ ಕೆಲವೊಂದು ಗುಣಲಕ್ಷಣಗಳನ್ನ ನಮ್ಮಲ್ಲಿ ಅಳವಡಿಸಿಕೊಂಡು ನಾವು ಕೂಡ ಅವರ ರೀತಿಯಲ್ಲಿ ಸೇವೆ ಸಲ್ಲಿಸೋಣ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ನಾನು. ಹಾಗೂ ಕೊನೆಯದಾಗಿ ಅವರ ನಿವೃತ್ತಿ ಜೀವನ ಅತ್ಯಂತ ಸುಖಕರವಾಗಿರಲಿ. ಮುಂದಿನ ದಿನಗಳಲ್ಲಿ ದೇವರು ಅವರಿಗೆ ಆರೋಗ್ಯ, ಐಶ್ವರ್ಯ, ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ. ಹಾಗೂ 100 ವರ್ಷಗಳ ಕಾಲ ಅವರು ಬಾಳಿ ಅಂತಕ್ಕಂಥ ವಿಚಾರವನ್ನು ಅವರಿಗೆ ಹಾರೈಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಪುರುಷೋತ್ತಮ ಅವರ ಅಜ್ಜಿಯವರು ಆಗ್ತಿದ್ದಾರೆ. ಅವರು ಸಹಿತ ಈ ಸಂದರ್ಭದಲ್ಲಿ ನಾನು ಎಲ್ಲ ಅದೇ ರೀತಿಯಾಗಿ ಈ ಒಂದು ಸಮಾರಂಭಕ್ಕೆ ಆಗಮಿಸುವಂಥ ಎಲ್ಲ ಪುರುಷೋತ್ತಮ ಅವ್ರ ಫ್ಯಾಮಿಲಿಗೆ ಹಾಗೂ ಅವರೆಲ್ಲ ಕುಟುಂಬಸ್ಥರಿಗೆ ನಾನು ಈ ಸಂದರ್ಭದಲ್ಲಿ ಸ್ವಾಗತ ಕೊಡ್ತಾ ಇದ್ದೇನೆ. ಶ್ರೀ ಪುರುಷೋತ್ತಮ ನಾಟೋಡಿಯವರು ಕಳೆದ 37 ವರ್ಷಗಳಿಂದ ಇದು ಒಂದೇ ನಗರಸಭೆಯಲ್ಲಿ ಕಾರ್ಯನಿರ್ವಹಿಸಿ ಬಹಳ ಹಸನ್ಮುಖಿ ವ್ಯಕ್ತಿ ಹೇಳ್ಬೇಕಂತಂದರೆ 37 ವರ್ಷ ಹೇಳಿದರೆ ಅವರು ನನಗೆ ನಗ್ತಾನೆ ಇರೋರು. ಯಾಕಂದ್ರೆ ಆಫೀಸ್ ಮ್ಯಾನೇಜರ್ ಇದ್ದಾಗಿಂತ ನಾವು ಕರೆದಾಗ ನನಗೆ ನಗ್ತಾನೆ ಬರೋರು. ಏನು ಹೋಗಬೇಕು ನನಗೆ ನಗ್ತಾನೆ. ಒಳ್ಳೆಯ ಕೆಲಸಗಾರ, ಒಂದು ಶಿಸ್ತಿನ ಸಿಪಾಯಿ ಅಂತ ಹೇಳ್ಬೋದು. ಮತ್ತು ನಿವೃತ್ತಿ ಅಂದರೆ ಬೇಸರ ಆದರೂ ಸಹಿತ ಪಟ್ಟು ಕಳಿಸೋದು ಒಂದು ಕರ್ತವ್ಯ ಆಗಿದೆ ಕೆಲಸ ಕಾಲ ವಿಷಯದಂತೆ. ಅದೇ ರೀತಿಯಾಗಿ ಅವರ ಒಂದು ಜೀವನವನ್ನು ದೇವರು ಒಳ್ಳೆಯದಾಗಿರಲಿ, ಅವರ ಆಯುಷ್ಯ ಆರೋಗ್ಯ
ಒಳ್ಳೆಯದಾಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ತಿಳಿಸುತ್ತಾ ಈ ಒಂದು ಸುಂದರ ಸಮಾರಂಭದ ಬೀಳ್ಕೊಡುವ ಸಮಾರಂಭದ ಅಂಗವಾಗಿ ಅವರ ಬಗ್ಗೆ, ಯಾಕಂದ್ರೆ ನಮ್ಮ ಕಮಿಷನರ್ ಕಡೆ ಭಾಳ ಹೆಚ್ಚಿಗೆ ಇರೋರು, ಅದು ಹೊರಗೆ ಒಡನಾಟ ಹೆಚ್ಚಿಗೆ. ಯಾಕಂತಂದರೆ ಅವರು ಊಟಕ್ಕೆ ಹೋಗ್ಬೇಕಂದ್ರೆ 4 ಗಂಟೆ ಆದರೂ ಅವ್ರು ಹೋದ್ಮೇಲೆ ಹೋಗೋ ಮನುಷ್ಯ ಅಲ್ಲಿಯವ್ರು ಹೋಗುವಂತ. ಈಗ ಯಾಕೆಂದರೆ ಒಡನಾಟ ಹೆಚ್ಚಿಗೆ ಇತ್ತು. ಇವ್ರ ಬಗ್ಗೆ ಕಮಿಷನರ್ ಮಾತಾಡಬೇಕಂತ ಕೇಳ್ಕೊಳ್ತೀನಿ. ಅಥವಾ ಯಾರಾದರೂ ತಮ್ಮ ಯಾಕಂದ್ರೆ ಯಾರು ಮಾತಾಡೋದಕ್ಕೆ ಅವಕಾಶ ಇದೆ, ದಯವಿಟ್ಟು ಮಾತಾಡಬೇಕು. ಮಾತಾಡಿಸ್ತಾರೆ ನೀವುನೊಳಗೆ ಯಾರು ಮಾತಾಡ್ತೀರಾ? ರಾಥೋಡ್ ಅವ್ರದ್ದು ನಿವೃತ್ತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಆದರೆ ನಮ್ಮ ಮತ್ತು ಪುರುಷೋತ್ತಮ ಅವ್ರದ್ದು ಹಳೆ ದಾಂಡಿನಿಂದ ಪರಿಚಯ. ನಮ್ಮ ತಂದೆಯವರು ಇರುವಾಗಲೇ ಅವರು ಕುಟುಂಬದ ಹಿರಿಯವರು, ನಮ್ಮ ಕುಟುಂಬ ಹಿರಿಯವರು, ಅವಾಗಿಂದ ಸಂಬಂಧಿಕರು, ಅವಾಗಿಂದ ಎಲ್ಲ ಕೂಡಿದ್ದು, ಅವಾಗಿಂದ ನಮಗೆ ಪರಿಚಯ. ನಾನು ಇಲ್ಲಿ 2002ರಲ್ಲಿ ಮುಕ್ತಾಯದಿಂದ ವರ್ಗಾವಣೆ ಆಗಿದ್ದು. ಆ ಟೈಮಲ್ಲಿ ಸ್ಟೋರ್ದಲ್ಲಿ ಅವಾಗಿಂದ ಅವ್ರದ್ದು ಕೆಲಸ ನೋಡ್ತಾನೆ ಇದ್ದೆ. ನಾನು ಯಾವುದೂ ಕೆಲಸ ಇರಲಿ, ಕಾಚು ಚಪ್ಪದೆ ಎಲ್ಲ ಕೆಲಸಗಳನ್ನು ಸರಳವಾಗಿ ಸೀದಾ ಯಾವುದೂ ಕೆಲಸ ಇದ್ದರೂ ಸರಳವಾಗಿ ಕೇಳ್ತಿದ್ದರು. ತದನಂತರ ಹಳೆ ಆಫೀಸಿನಿಂದ ಆಮೇಲೆ ಈ ಆಫೀಸಿಗೆ ಬಂದಿವಿ. ನಾವು ಈ ಗೌರ್ಸ್ ಕಡೆ ಸುಮಾರಷ್ಟು ಸ್ಟೋರ್ ಕೆಲಸ ಮಾಡ್ತಿದ್ವಿ. ಹೆಚ್ಚಿಗೆ ಕೆಲಸ ಆಗಿದ್ದು ಸ್ಟೋರ್ನಲ್ಲಿನೇ ಅವರು ಸೇವೆ ಸಲ್ಲಿಸಿದ್ರು. ಯಾವುದೂ ಅವಾಗ MAR ಬುಕ್ಸ್ಗಳು ಇತ್ತು, ಪೇಪರ್ಸ್, ಮೀಟಿಂಗ್ ನೋಟಿಸ್ಗಳನ್ನು ಸ್ಟೆನೋ ಮಾಡೋದು ಅವ್ರು ಒಬ್ಬರೇ ಮಾಡೋದು. ಆ ಮೀಟಿಂಗ್ ಇರುವುದರಲ್ಲಿ ಪೂರ್ವದಲ್ಲಿ ನಂತರದಲ್ಲಿ ಅವ್ರಿಗೆ ರಜೆ ಸಿಗೋದಿಲ್ಲ ಯಾವುದು, ಯಾಕೆ ಸ್ಟೆನೋಗ್ರಾಫ ಪಾರ್ಟಿಗೆ ಯಾರು ಬರೋದಿಲ್ಲ ಅಂತ ಕೆಲಸ ಅವ್ರು ಒಬ್ಬರೇ ಮಾಡ್ತಾರೆ. ಮತ್ತು ಭಾಳ ಫಾಸ್ಟ್ ಎಕ್ಸ್ಪ್ರೆಸ್ ಗಾಡಿ, ಯಾವ ಕೆಲಸ ಹೇಳಿದ್ರು ಪಟ 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 ಮಾಡೋದು. ತದನಂತರ ಈ ಹೊಸ ಆಫೀಸಿಗೆ ಬಂದ್ವಿ ನಾವು. ಈ ಆಫೀಸ್ ಬಂದ ನಂತರ ಸ್ಟೋರ್ನಲ್ಲಿ ಹೆಚ್ಚಿಗೆ ಕಮ್ಮಿ ಇದೆ. ತದನಂತರ ಆಮೇಲೆ ಅವರು ರಜೆ ತಗೋದು ಭಾಳ ಕಡಿಮೆ, ತೊಗೊಂಡ್ರೆ ಸಿಗಲ್ಲ. ಅವ್ರು ಹೆಚ್ಚಿಗೆ 1 ತಿಂಗಳು 2 ತಿಂಗಳು ರಜೆ ತೊಗೊಂಡಿದ್ದ. ಒಂದು ಸಲ ಅವ್ರದ್ದು ವೈದ್ಯಕೀಯ ಅದರಲ್ಲಿ ಸಮಸ್ಯೆ ಆದ ನಂತರ ಅವಾಗಿಂದ ರಜೆಗಳು ಹೋಗಿದ್ರು. ಇಲ್ಲಾಂದ್ರೆ ಅವರ ರಜೆ ಹೋಗೋದು ಭಾಳ ಕಡಿಮೆ. 10 ವರ್ಷ ಯಾವುದೂ ಕೆಲಸ ಹೇಳಿದ್ರು. ಈಗ ನಮ್ಮ ವಿಶೇಷ ಏನಂತ ಹೇಳಿದ್ರೆ, ಜಯಂತಿಗಳಲ್ಲಿ ಸ್ವಾತಂತ್ರ್ಯ ದಿನಾಚರಣೆ, ಕನ್ನಡ ರಾಜ್ಯೋತ್ಸವ, ಗಣರಾಜ್ಯೋತ್ಸವ, ಯಾವ ಪೂಜೆ ಗೀಜೆ ಯಾವುದು ಮಾಡೋದ್ರಲ್ಲಿ ಎಲ್ಲ ಅವರೇ ನಿರ್ವಹಿಸ್ತಿದ್ರು. ಎಲ್ಲ ಅವರೇ ನೋಡ್ಕೊಳ್ಳೋದು, ಕಟ್ಟುನಿಟ್ಟವಾಗಿ ಎಲ್ಲ ಮಾಡೋದು. ನಮ್ಗೆ ಯಾವುದೂ ಚಿಂತೆ ಇಲ್ಲ. ಏನು ಒಂದ್ಸಲ ಹೇಳಿದರೆ ಅದು ಸರಿ ಪ್ರಮಾಣದಲ್ಲಿ ಯಾರಿಗೆ ಏನೂ ತೊಂದರೆ ಆಗದಂತೆ ನೋಡ್ಕೊಳ್ತೀವಿ. ಇತರೆ ಜಯಂತಿಗಳನ್ನು ಆಫೀಸ್ ಕಚೇರಿಗಳನ್ನು ಪೂರ್ವದಲ್ಲಿ ಬಂದುಕೊಂಡು ಎಲ್ಲ ತಯಾರಿ ಮಾಡಿ ನಮಗೂ ತಿಳಿಸಿದ್ರು. ಫೋನ್ ಮಾಡಿ, ಸರ್ ಎಲ್ಲ ಮಾಡಿದ್ದೇವೆ, ಯಾವುದೂ ತೊಂದರೆ ಇಲ್ಲ, ಎಲ್ಲ ಸರಿ. ಆದ ನಂತರವೂ ಅದರ ಬಗ್ಗೆ ಎಲ್ಲ ಕೆಲಸಗಳು ಸರಿಯಾಗಿ ಮಾಡ್ತೀವಿ. ಎಲ್ಲ ಪ್ಯೂನ್ಸ್ಗಳಿಗೆ ಅವರು ಮಾಸ್ಟರ್ ಬ್ಲಾಸ್ಟರ್ ಇದ್ರು. ಎಲ್ಲ ಹೇಳೋದಿದ್ರು, ಯಾವ್ದು ಮಾಡೋದಿದ್ರು, ಯಾವುದು ಕೆಲಸ ಕೊಟ್ಟಿದ್ದು ನೋಟಿಸ್ ಜಾರಿ ಮಾಡೋದಿದ್ರು, ಯಾವುದು ಈ ಥರ ಏನೂ ಕೆಲಸ ಕೊಟ್ಟು ಜವಾಬ್ದಾರಿಯಿಂದ ಮಾಡಿ ಪುನಃ ನಮಗೆ ಫೋನ್ ಮಾಡಿ ಹೇಳ್ತಿದ್ರು, ಸರ್ ಇಂಥ ಅವ್ರಿಗೆ ನಾವು ಜಾರಿ ಮಾಡಿದ್ದೇವೆ, ಇಂಥವ್ರು ಸಿಗಲಿಲ್ಲ, ತಾವು ಒಂದ್ಸಲ ರಿಮೈಂಡ್ ಮಾಡಿ ಅಂತ. ಯಾಕೆ ಮೀಟಿಂಗ್ ನೋಟಿಸ್ ಇರೋದು ಭಾಳ ಅತ್ಯಂತ ಮುಖ್ಯವಾದ ಇಂಪಾರ್ಟೆಂಟ್ ಇರ್ತಿದ್ದ ವಿಷಯಗಳು. ಅಂಥ ವಿಷಯಗಳು ಅವ್ರಿಗೆ ಗೊತ್ತಿತ್ತು. ಮಳೆಗಾಲ ಇರಲಿ, ಬೇಸಿಗೆಗಾಲ ಇರಲಿ, ಯಾವುದೇ ಕೆಲಸಗಳನ್ನು ಅವರ ಕಾಳಜಿ ತಪ್ಪದೇ ಮಾಡಿದ್ದಾರೆ. ಕೆಲಸಗಳು ಲಘುಮುಖ, ಯಾವ ಕೆಲಸಕ್ಕೂ ಯಾವುದು ಇಲ್ಲದಿಲ್ಲ. ನಾವು ಅವ್ರಿಗಿಂತ ವಯಸ್ಸಲ್ಲಿ ಭಾಳ ಚಿಕ್ಕವರು, ಆಗ ಅವ್ರು ಕೊಡೋದು ನಮಗೆ ಗೌರವ, ಅತ್ಯುತ್ತಮ. ಯಾವುದೂ ಇರಲಿದ್ರು ಯಾವುದಕ್ಕೂ ಇನ್ನೂವರೆಗೆ ಕೆಲಸದ ಬಗ್ಗೆ ಇಲ್ಲ ಅಂತ ಹೇಳಿದ್ರು. ಏನೋ ಸಮಸ್ಯೆ ಇದ್ರೆ ಹೇಳ್ತಿದ್ರು ಅವರು, ಹಿಂಗೆ ಇದೆ ಅಂತ. ಆಗೋದಿಲ್ಲ, ಮಾಡೋದಿಲ್ಲ, ಯಾಕೆ ಯಾವುದಕ್ಕೂ ಉಲ್ಟಾ ಇನ್ನೂ ಪ್ರಶ್ನೆ ಇಲ್ಲ. ಅದಕ್ಕಿಂತ ನಮ್ಮದು ಮತ್ತು ಅವರು ಒಂದು ಫ್ಯಾಮಿಲಿ ಕುಟುಂಬ ಟೈಪೇ. ಯಾವುದು ವಿಶೇಷ ಉತ್ಸವ ಇರಲಿ, ಯಾವುದೂ ಇರಲಿ ಗೊತ್ತಿರಲಿ, ನಮ್ಗೆ ಯಾವುದೂ ಹೇಳಿದ್ರು ಎಲ್ಲ ಕೇಳಿ ಮಾಡ್ಕೊಂಡು ಹೋಗ್ತಿದ್ರು. ಅದು ಇವತ್ತು ನಿವೃತ್ತಿ ಜೀವನ ಆಗ್ತಾ ಇದೆ, ಆದರೆ ಅವ್ರು ಕಾಣ್ತಾ ಇಲ್ಲ. ಹೆಂಗೆ ಕಾಣ್ತಾ ಇದ್ದಾರೆ ಅದು ಇದು ಕೂಡ ಕಾಣ್ತಾ ಇಲ್ಲ.
ಅವರು ಜೀವನಕ್ಕೆ ಅವರ ಜೀವನ ಅಂದರೆ ಖಾಲಿ ಕೆಲಸಕ್ಕೆ ಮಾತ್ರ ನಿವೃತ್ತಿ, ಅವರ ದಾಂಪತ್ಯ ಜೀವನಕ್ಕೆ ಅವರು ನಿವೃತ್ತಿ. ಹಾಗಾಗಿ ಅವರಿಗೆ ದೇವರು ಇನ್ನೂ ಹೆಚ್ಚು ಮತ್ತೊಂದು ವಿಷಯ, ಅವರು ಇದಕ್ಕಿಂತ ಮುಂಚಿತವಾಗಿ ಅವರು ಕೆಲಸದಲ್ಲಿ ಕಳೆದ 93ರಿಂದ ನಾವು ಅವರು ಹೆಚ್ಚಾಗಿ ಸ್ಟೋರ್ನಲ್ಲಿ ಕೆಲಸ ಮಾಡಿದ್ದಾರೆ. ಅವರು ವಿಜಯಶ್ರೀ ಸಾಹೇಬರು, ಬೆಳಕಲ್ ಸಾಹೇಬರು, ರಮಾನಿ ಸಾಹೇಬರು ಅವರು ಹೆಚ್ಚಾಗಿ ನಮ್ಮ ವ್ಯವಸ್ಥೆಗಳನ್ನು ಸೇವೆ ಮಾಡಿದ್ದಾರೆ. ಸ್ಟೋರ್ನಲ್ಲಿ ಯಾವುದೇ ಒಂದು ಪೇಪರ್ ಕೇಳಿದ್ರು ಅವ್ರು ತೆಗೆಯಲು ಬಹುಶಃ ಕಂಪ್ಯೂಟರ್ ಇರ್ತಾರೆ ಅನ್ನಿಸ್ತಿದೆ, ಆ ಥರ ಅವ್ರು ಪೇಪರ್ ಕೊಡ್ತಾ ಇದ್ರು. ಏಕೆಂದರೆ ನಮ್ಮ ಆಫೀಸ್ ಸಂಪರ್ಕ ಕಮ್ಮಿ ಆಗಿದೆ, ನಾವು ಹಳೆಯ ಜನ. ಹಾಗಾಗಿ ಅವಾಗ ಇದೇ ಪೇಪರ್ ಬೇಕು, ಇದೇ ಅಂತ ಹೇಳಿ ಕೊಡ್ತಿದ್ರು. ಮತ್ತು ಇದೇ ಪೇಪರ್ ಕಾಲಿಗೆ ಅಂತ ಹೇಳ್ತಿದ್ರು. ಅವಾಗ ಮೀಟಿಂಗ್ ಕರಾವ್ ಸಹಿತ ಅವ್ರ ಕಾಯಿಲೆ ಬರ್ತಿದ್ರು. ಇಂಥ ಕರಾವ್ ಬೇಕಂತಂದ್ರೆ ಇದೇ ಬುಕ್ಕು ಇದೇ ಮಾಡಿ ಇದೇ ಅಂತ ಹೇಳಿ ತೋರಿಸ್ತಿದ್ರು. ಆ ಥರ ಅವರು ನಮ್ಮ ಸ್ಟೋರ್ನಲ್ಲಿ ಒಳ್ಳೆ ಕೆಲಸಗಾರ ಅಂತೇಳಿ ನನಗೆ ಅವರನ್ನು ಸಂಪಾದಿಸ್ತಿತ್ತು. ಮತ್ತು ಪ್ರತಿ ತಿಂಗಳ ನಮ್ಮಲ್ಲಿ ಅವಾಗ ನಾವು ದುಡಿ ಮುಂದೆ ಸಂಬಳ ಭಾಳ ಕಷ್ಟ ಇತ್ತು. ಅದು ನಿಮ್ಮ ಮುಂದೆ ಹೇಳಬಾರ್ದು, ಯಾಕಂದರೆ ಈಗ ಎಲ್ಲ ಅನುಕೂಲ ಇದೆ, ಇದೆ. ಅವಾಗ ಪ್ರತಿ ಸಲ ನಮ್ಗೆ ಸಂಬಳಕ್ಕೆ ಪೇಪರ್ ಕೊಡಬೇಕಿತ್ತು. ಮುಂಚಿತವಾಗಿ ನೆನಪು ಮಾಡ್ತಿದ್ರು ನಮಗೆ. ನಾವು ಜಂಗೂಲಿ ನೌಕರಾಗಿದ್ರು, ಪಾಪ ನೀವು ಸಾಯಿಬರ ಕಡೆ ಸಹಿ ತೊಗೊಂಡು ಹೋಗಿ ನೆನಪು ಮಾಡ್ತಿದ್ರು ಅಂತೇಳಿ ಮುಂಚಿತವಾಗಿ ಹೇಳ್ತಿದ್ರು. ಸಂಬಳ ತಯಾರು ಮಾಡ್ತಿದ್ವಿ. ಅವಾಗ ಸಂಬಳ ನಮ್ಮ ಮುನ್ಸಿಪಾಲಿಟಿ ಫಂಡಿಂದ ಬರುವಂಥ 3 ತಿಂಗಳ ಆ ಟೈಮ್ ಹಂಗೆ ಅವಸರ ಸ್ಕೋಪ್ ಕೊಡ್ತಾರೆ. ಯಾಕಂದರೆ ಅವಾಗ ನೀವು ಹೆಲ್ಪ್ ಮಾಡ್ತಾರೆ ಮೈಕಲ್ ಸಾಹೇಬ್ ಅವಾಗ ಯಾರ್ಯಾರು ತಿಳಿಸ್ತಿದ್ರು ಅದೆಲ್ಲ ಏಕಂತ ನೆನಪು. ಹಂಗೆ ಪ್ರತಿಯೊಂದು ಪೇಪರ್ ನಾವು ಹೋಗಿ ಕೊಡ್ತೀವಿ. ಆ ಟೈಮ್ದಾಗ 10 ಮಂದಿ ಇದ್ದು 10 ಮಂದಿ ಅರೇಂಜ್ ಮಾಡ್ತೀವಿ. ಇಲ್ಲಿ ಸ್ಕ್ಯಾನಿಂಗ್ ಮಾಡ್ತಾರೆ, ಅದು ಮಾಡಿ ಇರ್ತಿದ್ರು. 60 ಪೇಪರ್ ಸ್ಕ್ಯಾನಿಂಗ್ ಮಾಡಿರ್ತಾರೆ. ಹಂಗಾಗಿ ಅವಾಗ ಅವ್ರು ಮಾಡಿದ ಸಹಾಯ ಇವತ್ತು ನಾನು ನೆನಬೇಕಾಗ್ತದೆ. ಅದು ಗೊತ್ತಿದ್ದ ವಿಷಯ ಅವರಿಗೆ ಹೀಗಾಗಿ ಅವರು ಸಹಾಯ ಸರ್ಕಾರವನ್ನು ಒದಗಿಸಿ ಅವರಿಗೆ ನಿವೃತ್ತಿ ಒಂದು ಧನ್ಯವಾದ ಹೇಳಿ ಅಲ್ಲಿ ಮುಂದೆ ಸುಖವಾಗಿ ಆಗಲಿ ಅಂತೇಳಿ ನಾವು ಎಲ್ಲರೂ ಅರ್ಪಿಸುವ ಅಂತೇಳಿ ಈ ಕಾರ್ಯಕ್ರಮಕ್ಕೆ ಶುಭ ಧನ್ಯವಾದ. ಪುರುಷೋತ್ತಮ ರಾಠೋಡ್ ಅವರು 37 ವರ್ಷಗಳ ಸರ್ವಿಸನ್ನು ಅಚ್ಚುಕಟ್ಟಾಗಿ ಒಳ್ಳೆಯ ರೀತಿಯಿಂದ ಡ್ಯೂಟಿ ಮುಗಿಸಿದ್ದಾರೆ. ಯಾರ ಹತ್ರನೂ ಕೆಟ್ಟ ಅನಿಸ್ಕೊಂಡಿಲ್ಲ. ಪ್ರತಿಯೊಬ್ಬರು ಕೇಳ್ತಾ ಕೊನೆಗೂ ನಾವು ಏನಾದರೂ ಕೆಲಸದಲ್ಲಿ ನಾವು ಒಂದು ಸ್ವಲ್ಪ ಹಿಡಿದು ನಮಗೂ ಹೆಲ್ಪ್ ಮಾಡಿ ಎಲ್ಲರ ಕಡೆಯೂ ಒಳ್ಳೆಯವರಾಗಿದ್ದಾರೆ. ಹಾಗೆ ಅವರು ಇವತ್ತಿನ ದಿನ ರಿಟೈರ್ಡ್ ಆಗಿದ್ದಾರೆ. ತುಂಬ ನೋವಾಗ್ತಾ ಇದೆ. ಏನು ಮಾಡೋದು, 10 ವರ್ಷದ ನಂತರ ಒಂದಿನ ರಿಟೈರ್ಡ್ ಆಗಲೇಬೇಕು. ಹೀಗಾಗಿ ನಾನು ಯೋಚಿಸ್ತೀನಿ, ದೇವರು ಅವರಿಗೆ ಒಳ್ಳೆಯ ಆರೋಗ್ಯ ಆಯುಷ್ಯವನ್ನು ಕೊಟ್ಟು ಅವರು ಮನೆಯವರಿಗೆ ಕಡೆಗೆ ಹಿರಿಯರಿಗೆ ಅವರು ನಮ್ಮ ಕುಟುಂಬದವರು ಎಲ್ಲರಿಗೂ ಆಯುಷ್ಯ ಆರೋಗ್ಯವನ್ನು ಕೊಡಲಿ ಅಂತೇಳಿ ನನ್ನ ಈ ಮಾತನ್ನು ಎಲ್ಲರಿಗೂ ನಮ್ಗೆ ವಿಷಯದಲ್ಲಿ ಇದು ಮಾಡಲಿಕ್ಕೆ ಒಂದು ದೋಸ ಆಗಲಿ ನೋಟಿಸ್ ಆಗಲಿ ಯಾವುದೋ ಫಂಕ್ಷನ್ ಆಗಲಿ ನಮ್ಮ ಆಫೀಷನ್ ಆದಾಗ ಮನೇಲಿ ಫಂಕ್ಷನ್ ಮಾಡಿದ್ವಿ. ನನಗೆ ಹಾಕಿದೆ ಸರ್, 4 ಗಂಟೆಗೆಲ್ಲ ಬಂದು ಹಾಸ್ಪಿಟಲ್ಗಾಗಿ ಮಾಡಿ ಬಂದ ಸಂಸಾರಿಗೆಲ್ಲ ಮೈಕ್ರೋಸ್ ಆಗಲಿ ಎಲ್ಲ ಸ್ಟಾಫ್ ಎಲ್ಲ ನಮ್ಗೆ ಸೌತ್ ಕೊಟ್ಟಾರೆ. ಎಲ್ಲರಿಗೂ ನಮಸ್ಕಾರ.